ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿ, ಇವಾಗ ಎತ್ತಿನ ಬಂಡಿ ಎತ್ತುಗಳು ಎಷ್ಟು ಚೆನ್ನಾಗಿ ತರಿಸ್ತದೆ ನೋಡ್ರಿ ಫ್ರೆಂಡ್ಸ. ಈಗ ನಂದಿಕೋಲ್ ಹೋಗ್ತಾವ್ರಿ. ಎಲ್ಲ ಒಂಥರ ಸಂಕ್ರಾಂತಿ ಅಂತಂದ್ರೆ ಅದ್ರದ್ದು ಒಂದು ಖುಷಿನ ಬೇರೆ ನೋಡ್ರಿ ಸೊಲ್ಲಾಪುರದೊಳಗೆ. ಸೊ ವಿಡಿಯೋನ ಈಗ ಶುರು ಮಾಡ್ತಾ ಇದ್ವಿ. ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ನಾ ಬಂದಿಲ್ಲ ರೀ ನಂದಿಕೋಲ, ಈಗ ಶುರು ಆಗ್ತದ ನಂದಿಕೋಲ್ ಬರೋ ಅಂಥದ್ದು. ಜನರೆಲ್ಲ ಸೇರ್ತಾರೆ. ಸೊ ಇವತ್ತು ದಾರು ಅಂತದ್ರಿ ಫ್ರೆಂಡ್ಸ. ಸಾಧ್ಯ ಆದ್ರೆ ಹೋಗ್ಬೇಕಂತ ಅಂದ್ಕೊಂಡಿವಿ. ನೋಡೋಣ, ಥಂಡಿ ಒಂದು ಭಾಳ ಐತಿ. ಹೋಗೋದಾಗುತ್ತೆ ಎಲ್ಲ ಗೊತ್ತಿಲ್ಲ, ಏನಾಗುತ್ತಾ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಇದು ಸಂಕ್ರಾಂತಿ ಸೊಬಗು ನೋಡ್ರಿ, ಟ್ರೆಡಿಷನಲ್ ಚೆನ್ನಾಗಂತ ಅನಿಸ್ತದೆ ನೋಡ್ರಿ ಫ್ರೆಂಡ್ಸ್. ಹಳೆ ಕಾಲದ ಪದ್ಧತಿ ಅಂದ್ರೆ ಜಾತ್ರೆಗೇ ಎಲ್ಲ ನೋಡೋಕೆ ಸಿಗ್ತಾವೆ ನೋಡ್ರಿ. ನೋಡಿ ಈ ಥರದ್ದೆಲ್ಲ ಮೊದಲಿಂದ ಏನು ಮಾಡ್ಕೊಂಬಂದಾರಲ್ಲ ಅದೇ ಥರದ್ದು ಇನ್ನೂ ಕಂಟಿನ್ಯೂ ಮಾಡ್ಕೊತಾ ಹೊಂಟಾರ ನೋಡ್ರಿ. ಸ್ನೇಹಿತರೆ, ಸಾಯಂಕಾಲನೇ ಬ್ಲಾಗ್ ಶುರು ಮಾಡಕತ್ತಿ ನೋಡ್ರಿ. ಇವತ್ತು ಗುರುವಾರ ದಿನ ಬ್ಲಾಗ್ ಇದೆ. ಬೆಳಗ್ಗೆ ಪೂಜೆ ಗೀಜೆ ಅದೆಲ್ಲನೂ ಕೂಡ ಮಾಡೇನ್ರಿ. ಸಾಯಂಕಾಲ ಪಿಲು ದೇವ್ರ ಮುಂದೆ ದೀಪ ಹಚ್ಚಾನ, ಉದ್ಬತ್ತಿ ಅದನ್ನೆಲ್ಲ ಮಾಡೇನ್ರಿ ಹಚ್ಚಾನ. ಇವಾಗ ನೋಡ್ರಿ ನಮ್ಮ ಕೈತಾ ಮಮ್ಮಿ ನಾವು ಉಸಿರು ಕೂಡ ಕುಂತಿದ್ವಿ ಇಲ್ಲಿ. ಸೊ ನಿಖಿತಾ ಪೂನಮ್ ನೋಡ್ರಿ ವಡಾಪಾವ್ ತರಿಸಿದ್ರು, ನನಗೂ ಕೂಡ ತರಿಸ್ಕೊಟ್ರ. ನನಗೆ ಸ್ನೇಹ ಪಿಲ್ಲುಗ 3 ಮಂದಿಗೂ ದುಡ್ಡು ತೊಗೋರವ ಅಂದ್ರೆ ಒಟ್ಟ ತೊಗೊಳ್ಳಿಲ್ಲ. ಸೊ ತಿನ್ನಂಬರಿ ಬಿಸಿ ಬಿಸಿದು. ಸೊ ನಮ್ಮ ನಾದಿಂದರಿಗೆ ಥ್ಯಾಂಕ್ಸ್ ವಿಡಿಯೋದ ಮುಖಾಂತರ. ಡೈರೆಕ್ಟಾಗಿ ಥ್ಯಾಂಕ್ಸ್ ಹೇಳಿಲ್ರಿ ಪಾಪ, ನಾನು ಹೇಳ್ತೀನಿ. ಸೊ ಇವಾಗ ವಡಾಪಾವ್ ತಿಂದು ನೀರು ಕುಡ್ದು ಒಂದು ಸ್ವಲ್ಪ ಚಹಾ ಮಾಡ್ಕೊತೀನಿ ರೀ. ಸಾಯಂಕಾಲ ಇನ್ನೊಬ್ರು ಗೆಸ್ಟ್ ಬಂದಿದ್ರು, ವಿಡಿಯೋ ಮಾಡ್ಕೊಳೋದು ಆಗಲಿಲ್ಲ. ಅವರು ಹೋದ್ಮ್ಯಾಗ ಹೋಗೋದು ಟೈಮಿನೇ ವಿಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡೆ. ಅವ್ರದ್ದು ಅರ್ಜೆಂಟ್ ಇತ್ತು, ಹಂಗೆ ಹೋದರು. ಇಲ್ಲೂ ನಾನು ನಮ್ಮ ನಾದಿನಿ ಕೊಡಿಸಿದ್ದು ವಡಾಪಾವ್ ತಿನ್ನಕತ್ತೀವಿ ನೋಡ್ರಿ. ಈ ಥಂಡಿಗೆ ಬಿಸಿ ಬಿಸಿ ವಡಾಪಾವ್ ಸೂಪರ್ ಕಾಂಬಿನೇಷನ್ನ. ಸ್ನೇಹ ನಂದಿಕೋಲಿಂದ ಡೆಕೋರೇಷನ್ ಇತ್ತು, ಅಲ್ಲಿ ನೋಡೋಕೆ ಹೋಗ್ಯಾಳ. ದಾರು ಫಂಕ್ಷನ್ ಇತ್ತು, ಅಂದರೆ ಎಲ್ಲ ಮದ್ದು ದಾರಿಸೋದು ಎಲ್ಲ ಇತ್ತು. ಬಟ್ ಹೋಗೋಕ್ಕಾಗಲಿಲ್ಲ. ಡಸ್ಟ್ ಅಲರ್ಜಿ ನನಗೆ ಭಾಳ ಆಗಿಬಿಟ್ಟಿತ್ತು ಮೊನ್ನೆ. ಈಗ ಸ್ವಲ್ಪ ಆರಾಮ ಅನಿಸೈತ್ರಿ. ರೊಕ್ಕನೂ ಹಾಕಿದೆ, ಹೈರಾಣನೂ ಆದ್ನೆ. ಮತ್ತು ಅಲ್ಲಿ ಹೋಗಿ ಧೂಳಿಗೆ ಪಾಳಿಗೆ ಎಲ್ಲ ಕೆಮ್ಮ ನೆಗಡಿ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಸ್ವಲ್ಪ ಎದಿ ಗುರುಗುರು ಅನ್ನಕತ್ತದ್ರಿ. ಹಂಗಾಗಿ ಭಯ ಆಗ್ಬಿಡುತ್ತೆ ನನಗೆ. ಒಂದಿನ ಹೋಗಿ ಹೈರಾಣಾಗಿ ಮುಕ್ಕೊಂಡ್ರೆ ಮಾಡೋರು ಯಾರೂ ಇಲ್ಲ. ಒಂದು ಪೇಪರ್ ಬರ್ತಾವೆ ಮಕ್ಕಳು, ಏನು ಹಿಂಗೆ ಮಾಡ್ತಾನೆ. ಜನವರಿ ಎಂಡ್ ಆಗುತ್ತಾ, ಫೆಬ್ರವರಿ ಟೈಮ್ದಾಗ ಮತ್ತೆ ಹೆಚ್ಚಿಗೆ ಲೋಡ್ ಬೀಳ್ತೈತಿ ಮಕ್ಕಳದ್ದು ಅಭ್ಯಾಸದ್ದು. ಮತ್ತು ಮುಕ್ಕೊಂಡ್ರೆ ಮಾಡೋರು ಯಾರೂ ಇಲ್ಲರಿ. ಹಾಗಾಗಿ ಸುಮ್ಮನೆ ಯಾಕಂತೇಳಿ ಹೋಗಲಿಲ್ಲ. ಸೊ ವಡಾಪಾವ್ ತಣ್ಣಗಾಗುತ್ತಾ, ಅದು ತಿಂದು ನೆಕ್ಸ್ಟ್ ನೋಡೋಮಂತ. ಸ್ನೇಹಿತರೆ, ಇಷ್ಟೆಲ್ಲ ಗಿಫ್ಟ್ಗಳು ಬಂದವ. ನಾನು ಮೊನ್ನೆ ನಿಮ್ಗೆ ಇದು ತೋರಿಸಿದ್ದೆ ನೋಡ್ರಿ, ಯಾರು ಕೊಟ್ಟದಂತ ಹೇಳಿದ್ರೆ ನಮ್ಮ ಬೆಂಗಳೂರು ಸಿಸ್ಟರ್ ಲತಾ ಸಿಸ್ಟರ್ ಅಂತೇಳಿ ಇಷ್ಟೆಲ್ಲ ನಮ್ಗೆ ಗಿಫ್ಟ್ಗಳನ್ನ ಕೊಟ್ಟು ಕಳ್ಸ್ಯಾರಿ. ಸೊ ನಿಮ್ಮೆಲ್ಲರ ಜೊತೆಗೆ ಇವಾಗ ನಾನು ಕೂಡ ಶೇರ್ ಮಾಡ್ಕೊತೀನಿ ಏನೇನು ಕಳ್ಸ್ಯಾರ ಅಂತೇಳಿ. ಮೊದಲು ತೋರಿಸ್ತೀನಿ. ಹಾಗೇ ನಮ್ಗೆ ಈ ಸಂಕ್ರಾಂತಿ ಜನವರಿ ತಿಂಗಳ ಮತ್ತು ಇನ್ನೂ ಇಬ್ಬರು ಗಿಫ್ಟ್ ಇದನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ನಿನ್ನೆ ಕ್ಯೂರಿಯಾಸಿಟಿ ಕಾಳಕ್ಕ ಓಪನ್ ಮಾಡಿ ನೋಡಿದ್ವಿ. ನೋಡ್ರಿ ಹೆಂಗೈತಿ ನೋಡ್ರಿ. ಇದು ಬ್ಯಾಗ್ ಸಕ್ಕತ್ತೈತ್ರಿ. ಈ ತರ ಮಸ್ತಾಗಿ ಸೀರೆ ಪರಿ ಉಟ್ಕೊಂಡಾಗ ಈ ತರ ಹಿಂಗ ಹಾಕೊಂಡು ಫೋಟೋ ಗಿಟ್ಟ ಸೆಲ್ಫಿ ತಕೊಂಡ ಬೇರೆದವ್ರು ನೋಡ್ತಿದ್ದೆ. ಇವಾಗ ನಾವು ಕೂಡ ಆ ತರ ಮಾಡ್ಬೋದು. ಸೂಪರ್ ಅಂದ್ರೆ ಸೂಪರ್ ಐತಿ. ಕ್ವಾಲಿಟಿನೂ ಕೂಡ ಚೆನ್ನಾಗೈತಿ. ನೋಡ್ರಿ ಈ ತರ ಪಿಂಕ್ ಕಲರ್ ಬಟ್ಟೆ ಆಗಿರ್ಬೋದು, ಈ ತರ ಬ್ಯಾಗ್ ಆಗಿರ್ಬೋದು, ಏನೇ ಇರಲ್ಲಕ್ಕ ಒಳ್ಳೇದಂತ್ರಿ ಪಿಂಕ್ ಕಲರ್. ಸೊ ನನಗೆ ಅವ್ರು ಈ ಕಲರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ ಇಷ್ಟಪಡ್ತೀನಿ. ಲತಾ ಸಿಸ್ಟರ್ ಬೆಂಗಳೂರ್ಲಿಂದ ನಮ್ಗೆ ಅವರು ಮಂದಿ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಿಗೆ ಆಗ್ಯಾರ ನೀವೆಲ್ಲರಂತ ಹೇಳ್ತೀನಿ. ಯಾಕಂದ್ರೆ ಗೊತ್ತು ಗುರಿ ಇದ್ದವರೇ ನಮ್ಗ ಮಾಡೋದು ಈಗಿನ ಕಾಲದಾಗ ಕಠಿಣ. ಯಾಕಂದ್ರೆ ಅವ್ರವ್ರ ಸಂಸಾರ ಅವ್ರಿಗೆ ವಜ್ಜಾಗಿರ್ತೈತಿ. ವಿಡಿಯೋದಾಗ ನೋಡಿ ಪ್ರೀತಿ ವಿಶ್ವಾಸ ತೋರಿಸ್ತಾರಪ್ಪ ನಮ್ಮ ಮಕ್ಕಳಿಗೆ. ನಮಗ ಈ ತರ ನೀನ್ ಬ್ಯಾಗ್ ತೋರ್ಸ್ ಇಲ್ಲೇ ಕುಂದ್ರು ಈ ಕಡೆ ಬಾ, ಅಲ್ಲಿ ಕ್ಯಾಮರಾ ಕಟ್ ಆಗಲ್ಲ. ಇದು ನೋಡ್ರಿ ನಮ್ಮ ಪಿಲ್ಲಂಗೋಸ್ಕರ ಕಳ್ಸ್ಯಾರ. ಬಟ್ ಇದು ಸ್ನೇಹ ಕರೆಕ್ಟ್ ಆಗಕತ್ತದ್ರಿ. ಅವ್ರು ಕೊಟ್ಟಿದ್ದ ದೊಡ್ಡ ಮಾತ ಸೈಜ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಕೇಳಿದ್ರು. ನಾ ಹೇಳಿದ್ದೆ ವಿಡಿಯೋದೊಳಗ. ನೋಡ್ರಿ ಕ್ವಾಲಿಟಿ ಅಂತೂ ಚಲೋ ಐತಿ, ಮಸ್ತ್ ಐತಿ. ಮಾರ್ಕ್ಸ್ ಬಾಯ್ ಅಂತ ಐತಿ ಇದ್ರೊಳಗ. ನೋಡಿ ಈ ತರ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಬರ್ತೈತಿ. ಬಸ್ತೇನಾ? ಸೊ ಪ್ಯಾಂಟ ಇದು ನೋಡ್ರಿ ಈ ತರ. ಇದಕ್ಕೆ ಜಾಕೆಟ್ ಅಂತ ಅನ್ಬೋದು ನೋಡ್ರಿ. ಮೇಲ್ಗಡೆ ಥಂಡಿ ವಾತಾವರಣ ಚೆನ್ನಾಗಿ ಹೊಂದ್ಕೊಂಡೈತಿ ನೋಡ್ರಿ. ಎಕ್ದಮ್ ಮಸ್ತ್ ಐತ್ರಿ. ಸ್ಪನ್ ಇದ್ದಂಗ ಮತ್ ಮೆತ್ತಗ ಮೈಮ್ಯಾಗ
ಕಲರ್ ಕಾಂಬಿನೇಷನ್ ಎಷ್ಟು ಚಂದ ಐತಿ ನೋಡ್ರಿ, ಬ್ಲ್ಯಾಕ್ ಅಂಡ್ ರೆಡ್ ಮಸ್ತ್ ಐತ್ರಿ. ಇದು ನಮ್ಮ ಪಿಲ್ಲೋಗ. ಆಮೇಲೆ ಇನ್ನೊಂದು ನೋಡ್ರಿ ಫ್ರೆಂಡ್ಸ್, ನಾಯಿ ಗ್ರೇ ಕಲರ್ ಬ್ಯಾಗ್ ಬಂದೈತಿ. ಇನ್ನು ಕ್ಯೂರಿಯಾಸಿಟಿ ತರ್ಕೊಳೋದಾಗಿಲ್ಲ ಅವರು. ಇದು ಒಂದು ಅವ್ರಿಗೆ ಕೊಟ್ಟಿದ್ರು, ವಿಡಿಯೋದಾಗ ಶೋ ಮಾಡೀನಿ. ಇದು ಬಂದ್ಮೇಲೆ ಅಂದ್ರು ಇನ್ನ 3-4 ಪಾರ್ಸಲ್ ಬರ್ತಾವ್ರಿ, 1 by 1 ತಗೋರಿ ಅಂತ ಹೇಳಿದ್ರು. ಸೊ ಅದೇ ತರ ಎಲ್ಲೋ ಬಂದ್ಮೇಲೆ ವಿಡಿಯೋ ಮಾಡಿದ್ರೆ ಅಂತೇಳಿ ನಾನು ಎಲ್ಲ ಕೂಡಿಸಿನಿ ವಿಡಿಯೋ ಮಾಡಕತ್ತೀನಿ. ನೋಡ್ರಿ ಈ ತರ ಐತಿ, ಚೆನ್ನಾಗೈತ್ರಿ ಪರ್ಸ್. ಎಷ್ಟು ಜಿಪ್ ಅದ ನೋಡ್ರಿ. ಇದಕ್ಕೆ ಇಲ್ಲೊಂದು ಪಾಕೆಟ್ ಐತಿ, ಇಲ್ಲೊಂದು ಐತಿ, ಫೋನ್ ಎಲ್ಲ ಇಲ್ಲೊಂದು ಐತಿ. ಕಟ್ ಮಾಡಿ. ಈಗ ನೋಡ್ರಿ ಈ ತರ ಗ್ರೇ ಕಲರ್ದಾಗ ಒಂದು ಪರ್ಸ್ ನೋಡ್ರಿ ಫ್ರೆಂಡ್ಸ್, ಬ್ಯಾಗ ಚೆನ್ನಾಗಿ ಏನ್ ನೋಡ್ರಿ ಎಲ್ಲ ಒಂಥರ ನಮ್ಗೆ ಅದೃಷ್ಟ ಅಂತಾನೆ ಹೇಳ್ಬೋದ. ನಮ್ಮ ಎಲ್ಲ ನೋಡೋವಂತವ್ರು ಕಡಿಮೆ ಜನ ನೋಡಕತ್ತಾರ, ಬಟ್ ನಾವು ಖುಷಿಯಾಗಿ ಇರ್ಬೇಕನ್ನೋ ಮನಸ್ಥಿತಿ ಇದ್ದಾರ ನೋಡಕತ್ತಾರ. ಅದಕ್ಕೆ ನನಗ ಭಾಳ ಪ್ರೌಡ್ ಫೀಲ್ ಅಂತ ಅನಿಸ್ತೈತಿ. ನೋಡ್ರಿ ಒಂದು ಜಿಪ್ಪ, ಇಲ್ಲೊಂದು ಐತಿ, ಮತ್ತೆ ಈ ತರ ಡಿಸೈನ್ ಐತಿ ಅದ. ಸೊ ಹಿಂದ್ಗಡೆ ಒಂದ್ ಐತಿ, ಹಂಗೆ ಮಿಡಲ್ದಾಗ 2 ಅದಾವ. किती चैन आहेत मम्मी टोटल? टोटल किती चैन आहेत? 1 2 3. ಸೊ ಇದೊಂದು ಪರ್ಸ್ ನೋಡ್ರಿ, ಮತ್ತೆ ಇದೊಂದು ಪರ್ಸ್. 2 ಕಲರ್ ಮಸ್ತ್ ಅದಾವ್ರಿ, ಸೂಪರ್ ಅದಾವು. ಅವ್ರ ಟೇಸ್ಟ್ ಅಂತೂ ಮಸ್ತ್ ಐತಿ. ಆಮೇಲೆ ಪಿಲೆ ಕದ್ರಿ ತುಂಬಗಿಪ್ಪ ಪಟ್ಟದ ಹೋಗು ಇಲ್ಲಿ ಬಿಡು, ಬ್ಯಾಡ್ಬಿಡು ಬ್ಯಾಡ್ಬಿಡು. नको मन. ಇದು ಇವತ್ತು ಬಂದೈತ್ರಿ. ಎಲ್ಲ ಸೇರಿ ಒಂದ್ರಾಗ ವಿಡಿಯೋ ಮಾಡಿದ್ರೆ ಆಯ್ತು ಅಂತೇಳಿ ನಾನು ಅನ್ಕೊಂಡು ಎಲ್ಲ ಬಂದ್ಮ್ಯಾಗ ವಿಡಿಯೋ ಮಾಡಾಕ್ತೀನಿ. ते तुझा साईज आहे. ನನ್ನ ಸೈಜ್ ಅದ್ರಲ್ಲಿ ನಾನು ಹಿಂದ ಮಾಡೀನಿ. ಅಯ್ಯೋ ನಾ ಸ್ನೇಹದ ಅಂತ ಅನ್ಕೊಂಡಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಟಾಪ 42 ಈ ತರ ಐತ್ರಿ. ಇದು 42 ನಾ ಸ್ನೇಹದ ಮಾಡೀನ್ರಿ. ಇದು ಟಾಪ್ ಕೊಟ್ಟು ಕಳ್ಸ್ಯಾರ. ಥ್ಯಾಂಕ್ಸ್ ರೀ ಸಿಸ್ಟರ. ಬಟ್ ಇಲ್ಲಿ ಏನೋ ಕಲಿ ಐತೈತಿ. ನಾವು ಇಲ್ಲಿ ತೋರಿಸ್ಬಾ ಮುಂದಕ್ಕತ್ತ. ಅವ್ರು ಆನ್ಲೈನ್ದಾಗ ಆರ್ಡರ್ ಮಾಡ್ಯಾರ್ರಿ. ನೋಡ್ರಿ ಇದ್ರ ಗುಲಾಬಿ ಕಲರ್ ಏನೋ ಒಂಥರ ಕಾಣಿಸತ್ತದ. ಸೊ ಪರವಾಗಿಲ್ಲ, ಅವ್ರ पप्पांचा पिल्ला आहे तू? हां. हो किती किश आहे. लेडीजला असं नसतंय. नसतेच ना? नसतंय. सर ನೋಡಿ ಎಂದಕ್ಕೆ ಸರಿ? हां रे. ಯಜಮಾನ್ ಗಿತ್ತೆ ನಾನು ಕನ್ಫರ್ಮ್ ಮಾಡ್ಕೋತೀನಿ ಫ್ರೆಂಡ್ಸ್. ಆಕ್ಚುಲಿ ಗೊತ್ತಾಗವಲ್ತು ನನಗೆ. ಕಿಶನೆ ಇಲ್ಲಿನ ಕಿಶ ಐತಿ. हां ते लेडीजला नसतंच. ಪಪ್ಪಂದಿರ್ಬೇಕು ಇದು ಖರೇನೆ. हां पिल्ल्या फुल्लेला खरंच आहे बघ. ಖರೇನೆ. ಇಟ್ಟು ಶಿವನೇ ಇದು ಮೋಸ್ಟ್ಲಿ ಇದು ನಮ್ಮ ಯಜಮಾನ್ರಿಗೆ ಇರ್ಬೇಕಂತ ಅನಿಸ್ತದ್ರಿ. ಎಲ್ಲರೂ ಕೂಡ ನಮಗೆಲ್ಲ ಗಿಫ್ಟ್ ಕೊಡ್ತಿದ್ರಿ, ಬಟ್ ಇವಾಗ ನಮ್ಮ ಯಜಮಾನ್ರಿಗೂ ಕೂಡ ಕಲರ್ ಚೆನ್ನಾಗಿ ಹೋಗ್ತೈತ್ರಿ, ಲೈಟ್ ಕಲರ್ ನೊಳಗ. पप्पा ब्लॅक आहे हे. ಏ ಪಪ್ಪಗೂ ಏನು ಯಜಮಾನ್ರಿಗೆ ಇಲ್ಲಿವರೆಗೂ ಯಾರಿಗೂ ಗಿಫ್ಟ್ ಕೊಟ್ಟಿಲ್ಲ, ಬಟ್ ನಮ್ಮ ಯಜಮಾನ್ರಿಗೆ ಆ ಸಿಸ್ಟರ್ ಕೊಟ್ಟಿದಾರ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಮ್ಗ ಇಷ್ಟೆಲ್ಲ मम्मी मध्ये एकदा जुना घरी पण त्यांनीच दिलते ना ते कुकर ते ಶ್ರದ್ಧಾ ಬೆಂಗಳೂರು ಸಿಸ್ಟರ್. ಶ್ರದ್ಧಾ ಸಿಸ್ಟರ್ ಅವರು, ಇವರು ಲತಾ ಸಿಸ್ಟರ್. ಲತಾ ಸಿಸ್ಟರ್ ಅಂತೇಳಿ ಬೆಂಗಳೂರಿಂದ ನಮ್ಗ ಇಷ್ಟೆಲ್ಲ ಕೊಟ್ಟು ಕಳ್ಸಿದಾರ. ಸೊ ಇದು ಕೊಟ್ಟಿದ್ಕ ಇಷ್ಟು ಖುಷಿ ಪಡಕತ್ತೀವಿ ಅಂತ ಅನ್ನೋದಕ್ಕಿಂತ ನಮ್ಗೆ ಕೊಡ್ಬೇಕು ಅನ್ನೋ ಮನಸ್ಥಿತಿಯಿಂದ ಅವ್ರು ಅಷ್ಟು ಪ್ರೀತಿ ಅಕ್ಕರೆಯಿಂದ ಕೊಟ್ಟಾರ. ಸೊ ನಾನು ಇಲ್ರಿ ಸಿಸ್ಟರ, ನಿಮ್ ಪ್ರೀತಿ ವಿಶ್ವಾಸ ಇದೇ ತರ ಇರ್ಲಿ ಅಂತ ಅಂದೆ. ಸೊ ಇಲ್ಲ ಸಿಸ್ಟರ, ನಮ್ ಖುಷಿ ನಾವು ಕೊಡಕತ್ತೀವಿ, ನಾವು ಫೋರ್ಸ್ ಮಾಡಂಗಿಲ್ಲ, ನೀವು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ನಮ್ ಖುಷಿಗೆ ನಾವು ಕೊಡ್ತೀವಿ ಅಂತಂದ್ರು. ಹಾಗಾಗಿ ಇನ್ನೂ ತನ ಅವ್ರ ಫೋನ್ದಾಗ ನಾನು ಮಾತಾಡಿಲ್ಲ, ಬರೀ ಮೆಸೇಜ್ನಾಗ ಅಷ್ಟೇ ಮಾತಾಡಿ ಚಾಟಿಂಗ್ ಮಾಡ್ತಾ ಬರೀ ಅಡ್ರೆಸ್ ಫೋನ್ ನಂಬರ್ ಈ ತರ ಕಳ್ಸಿಕೊಟ್ಟಿದ್ದೆ. ಅಷ್ಟ್ರ ಮ್ಯಾಗೆ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ತೋರ್ಸ್ಯಾರ. ಇದಕ್ಕೆ ಯಾವತ್ತಿಗೂ ಬೆಲೆ ಕಟ್ಟಕ್ ಆಗಂಗಿಲ್ಲ. ಹೆಚ್ಚಿಗೆ ಏನ್ ಹೇಳ್ಬೇಕು ಗೊತ್ತಾಗಲ್ಲಾಗೈತಿ. ಹಂಗೆ ಇನ್ನೊಬ್ರು ತುಂಬಾ ಸಿಸ್ಟರ್ಲಿಂತ ತುಂಬದಾಗಿರ್ತಾರ ಅವರು. ನಮ್ಗೆ ಯಾವ್ದೇ ಸವಿತಾನು ಕೊಟ್ಟಿವಿ ತುಂಬಕ. ಅವರು ಸೀರೆ ಬೈ ಮಾಡಿದ್ರು ನನ್ನ ಹತ್ರ. ಮತ್ ಹಂಗೇಕ ಹಂಗೇಕ ಹುಚ್ಚುಚ್ಚು ಮಾಡ್ಬೇಡ, ನೀ ಕ್ಯಾಮರಾ ಆನ್ ಮಾಡ್ತೀನಿ ಕೊಡ್ತೀನಿ. ಏ काय सांगत होती का? ತುಂಬಾ ಸಿಸ್ಟರ್ ಒಬ್ರು ಅವರು ಗುಡ್ಡಕ್ಕೆ ಹೋಗಿ ಬರ್ತಾರಲ್ರಿ, ಅವ್ರಿಗೆ ನನ್ನ ಕಡೆಯಿಂದ ಒಂದು ಸೀರೆ ಕೊಡ್ರಿ ಶಾರಾಮ್ ಮಗ, ನನ್ಗೆ ಭಾಳ ಇಷ್ಟ ಶಾರಾಮ್ ಅಂತಂದ್ರು. ಅದಕ್ಕೂ ಸೀರೆ ನಾನು ತೋರಿಸಿ ವಿಡಿಯೋದಾಗ ನಿಮಗ. ಸೊ ಅಮೌಂಟ್
ಹಾಕಿದ್ರು ಅವರು 1,000 ರೂಪಾಯಿ ಅಮೌಂಟ್ ಹಾಕಿದ್ರು. ಸೊ 1,000 ರೂಪಾಯಿ ವರ್ತಿರುವಂಥ ಸೀರೆ ನಾನು ಶಾರಮ್ಮ ಕೊಟ್ಟೆ, ಆಕಿನೂ ಖುಷಿ ಆಗ್ಯಾಳ. ಸೊ ಅದು ವಿಡಿಯೋ ಮಾಡಿ ಹಾಕಂತ ಹೇಳ್ತೀನಿ, ಅದು ಬರ್ತೈತಿ ನೋಡ್ರಿ. ಆಮೇಲೆ ಗೋಕಾಕಿಂದ ಇದು ಹೇಳೇಬೇಕು, ಗೋಕಾಕಿಂದನೂ ಕೂಡ ಒಬ್ರಮ್ಮ ಅವರು ಭಾಳ ಬಡ್ಕೋತಾರ್ರಿ. ನನಗೂ ಮಗಳಂತಾನೆ ಅನ್ಕೊಂಡಾರ, ನನಗೂ ಒಬ್ಬೇಕ್ ಮಗಳು ಕೂಡ ನೀವು ಒಬ್ಬೇಕ್ ಮಗಳವ ಅಂತಾರ. ಮೊಮ್ಮಕ್ಳಿಗೆ ಏನಾರ ಕೊಡಿಸು ಹಬ್ಬಕ್ಕೆ ಡಿ ಮಟ್ಟದ ವಿಡಿಯೋ ಎಲ್ಲ ನೋಡಿದೆ, ನಂಗೆ ಭಾಳ ದಿನದಿಂದ ಆಸೆ ಐತೆ ಅಂತ ಹೇಳಿದ್ರು. ಹಾಗಾಗಿ ಅವರು ಅಮೌಂಟ್ ಹಾಕ್ಯಾರ, 1,000 ರೂಪಾಯಿ ಅಮೌಂಟ್ ಹಾಕ್ಯಾರ. ಆ ಅಮೌಂಟಿಂದ ನಾವು ಇನ್ನೂ ಏನು ತಗೊಂಡಿಲ್ಲ. ನಾವು ಜಾತ್ರೆಗೆ ಹೋದ್ಬೇಕ್ರ ಅವ್ರ ಅಜ್ಜಿ ಶಾರಮ್ಯಾಂಗ ನಾನು ಹಂಗ ತಿಳ್ಕೊರವ ಅಂತಂದ್ರು. ಹಾಗಾಗಿ ನಮ್ಮ ಮಕ್ಕಳಿಗೆ ನಾನು ಜಾತ್ರೆಗೆ ಹೋದ್ನಂದ್ರ ಅವ್ರ ಅಜ್ಜಿ ಕೊಡ್ಸ್ಯಾರಂತಾನೆ ಅವ್ರಿಗೆ ಏನ್ ಕೇಳ್ತಾರ ಅದನ್ನ ಕೊಡಿಸ್ಕೊಂಡ್ ಬರ್ತೀನಿ. ಅವರು ಕೂಡ 1,000 ರೂಪಾಯಿ ಹಾಕಿದಾರ. ಸೊ ಎಲ್ಲರಿಗೂ ಕೂಡ ಮತ್ತೊಂದ್ಸರಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಮ್ಮವರೇ ನಮ್ಗೆ ಒಂದೊಂದು ಟೈಮ್ದಾಗ ಆಗಂಗಿಲ್ಲ, ಚಂದಾಗ ಮಾತಾಡ್ಸೋಕು ಇನ್ ಮುಂದೆ ನೋಡ್ತಿರ್ತಾರ. ಅದು ಹಂಗೆ ಇರುತ್ರಿ, ನಮ್ಮವರೇ ನಮ್ಗೆ ಆಗಂಗಿಲ್ಲ. ನಮ್ಮನ್ನ ಹೊರಗಡೆಯಿಂದಲೇ ಭಾಳ ಸಪೋರ್ಟ್ ಮಾಡುವಂಥವ್ರು. ನನಗೆ ಯೂಟ್ಯೂಬ್ದಾಗ ಕರೆನೇ ಹೇಳ್ತೀನಿ, ಯೂಟ್ಯೂಬ್ದಾಗ ಭಾಳ ಜನ ಸಪೋರ್ಟ್ ಮಾಡೋರಾದ್ರಿ. ನಾನು ಏನೂ ಹೇಳೋಕ್ಕಾಗಂಗಿಲ್ಲ. ಇವತ್ತು ಈ ಮನಿಯೊಳಗೆ ನಾನು ತಣ್ಣಗೆ ಅದೀನಪ್ಪ, ಒಂದು ಛತ್ ಐತಿ ನಮ್ಮ ತಲೆ ಮ್ಯಾಗ, ನಾವು ಇವತ್ತು ನಮ್ಮ ಮನ್ಯಾಗ ಅದೀವಿ ಅಂತಂದ್ರ ಅದಕ್ಕೆ ಯೂಟ್ಯೂಬ್ ಫ್ಯಾಮಿಲಿ ನನಗೆ ಕಾರಣ. ಸೊ ಏನೇ ಹೆಚ್ಚಿಗೆ ಹೇಳ್ಕೊಳೋದ್ರಾಗ ಭಾಳ ಇದು ಇಲ್ಲ, ಆದ್ರೂ ಕೂಡ ನಾನು ಭಾಳ ಆಭಾರಿಯಾಗಿರ್ತೀನಿ. ಇದನ್ನ ಮಾಡಿನಂತಂದ್ರೆ ನನ್ನ ಬಗ್ಗೆ ನಾನು ಹೆಮ್ಮೆ ಪಟ್ಕೊಂತೀನಿ. ಯಾಕಂದ್ರೆ ಯಾರೋ ಏನೋ ಅಂತಾರ ಮಾಡ್ತಾರಂತ ನಾನು ಬಿಟ್ಟಿದ್ದಂದ್ರ ಇಷ್ಟು ಜನರು ಪ್ರೀತಿ ಗಳಿಸೋಣಕ್ಕೆ ಹಾಕಿದ್ದಿಲ್ಲ, ಇಷ್ಟು ಮುಂದಲೆಕ್ಕೆ ಹಾಕಿದ್ದಿಲ್ಲ. ಯೂಟ್ಯೂಬ್ ಮಾಡಿದೆ, ಅದ್ರ ಮ್ಯಾಗ ಸಣ್ಣಾಗಿ ಬಟ್ಟೆ ಬಿಸ್ನೆಸ್ ಚಾಲೂ ಮಾಡಿದೆ. ಈಗ ಬೆಂಟೆಕ್ಸ್ ಇಮಿಟೇಷನ್ ಜ್ಯುವೆಲರಿ ಮಾಡ್ತಾ ಇದ್ದೀನಿ. ಇನ್ನೂ ಹೆಚ್ಚೆಚ್ಚಿಗೆ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋಗ್ತೀನಿ. ಅಷ್ಟು ಪ್ರೀತಿ ಕೊಡಕತ್ತೀರಿ, ಸಾಕು. ಇದಕ್ಕೆ ನಾ ಭಾಳ ಚಿರಋಣಿ ಆಗಿರ್ತೀನಿ. ನನಗೂ ಭಾಳ ಸಾಕಷ್ಟು ತಿಪ್ಪಲುಗಳು ತಾಪತ್ರೆಗಳು ಭಾಳ ಆಗಿದ್ದಾವ. ಎಲ್ಲರ ಲೈಫಲ್ಲಿ ಇದೇ ಥರನೇ ನಂಗೆ ಅದಾವ. ನಾ ಈ ವರ್ಷ ಆಳ್ಬಾರ್ದು, ನನ್ನ ಮನಸ್ಸಿಗೆ ನಾನು ತಾಪ್ ಮಾಡ್ಕೋಬಾರ್ದು, ನಾನು ಚಂದಾಗಿರ್ಬೇಕಂತ ನಾನು ಡಿಸಿಷನ್ ತಗೊಂಡಿನಿ. ಹಾಗಾಗಿ ನಾನು ಖುಷಿಯಿಂದನೇ ಹೇಳ್ಕೊತೀನಿ. ಇದೆಲ್ಲನೂ ನೋಡಕತ್ರ ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಾರ, ಹಂಗ ಹೆಂಗ್ ಕೊಡ್ತಾರ, ಯಾರು ಕೊಡ್ತಾರ, ಹಂಗ ಹಿಂಗ, ನಮ್ಮವ್ರೆ ನಮ್ಗೆ ಕೊಡಂಗಿಲ್ಲ, ಹೊರಗಿನ ಮಂದಿ ಯಾಕೆ ಕೊಡ್ತಾರ, ಹಿಂಗೆಲ್ಲ ಏನೇನೋ ಚೀಪಾಗಿ ಒಬ್ಬೊಬ್ರು ಮಾತಾಡ್ತಾರ. ಅವ್ರಿಗೆ ಏನ್ ಹೇಳ್ರಿ, ನಾನು ಏನ್ ಮಾಡ್ಲಿ, ನಾನು ಅವ್ರಿಗೆ ಹೆಂಗತ್ತ ಅದನ್ನ ಸಾಬೀತು ಮಾಡಿ ತೋರಿಸ್ತೀನಿ, ನನ್ಗೆ ಗೊತ್ತಿಲ್ಲ. ನನ್ನವರು ಅಂತನ್ನವರು ನನಗೆ ಇಷ್ಟೊಂದು ಅಭಿಮಾನದಿಂದ ಮಾಡ್ತಾರ ಅಂತಂದ್ರೆ ಅದು ನನ್ನ ಮನ್ಸಿಗೆ ಗೊತ್ತೈತಿ. ಕೊಟ್ಟವರಿಗೆ ಒಳ್ಳೇದಾಗ್ಲಿ, ನನ್ನ ಯಾರು ಒಳ್ಳೇದ್ ಬಯಸ್ತಾರ ಇದನ್ನೆಲ್ಲ ನೋಡಿ ಯಾರು ಖುಷಿ ಪಡ್ತಾರ, ಯಾರು ಒಂದು ಒಳ್ಳೇದನ್ನ ನನಗ ಮಾಡ್ಬೇಕಂತಂದ್ರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರಲ್ಲ, ಲೈಕ್ ಕೊಡ್ತಾರಲ್ಲ, ಇದ ನಂಗೆ ದೊಡ್ಡ ಸ್ಫೂರ್ತಿ. ಅದ ಕೊನೆವರೆಗೂ ನಾನು ದುಡಿತೀನಿ, ನಾನು ವಿಡಿಯೋ ಓಡ್ತಾವು, ನನಗೆ ಒಂದು ಪೇಮೆಂಟ್ ಬರ್ತೈತಿ, ಅದ್ರೊಳಗೆ ನಾನು ತೃಪ್ತಿ ಇದ್ದೀನಿ. ತುಂಬಾ ಜನರೇ ಹೇಳ್ತಿರ್ತೀರಿ ನಂಗೆ ಸಹಾಯ ಮಾಡ್ಬೇಕು ನಿಮ್ಗೆ ಹಂಗ ಹಿಂಗ ಅಂತ ಹೇಳ್ತಿರ್ತೀರಿ, ಬಟ್ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ. ಬಟ್ ಈ ತರ ಬಂದಾಗ ನನ್ನ ಮಕ್ಕಳಿಗೆ ನನ್ನ ಗಂಡಗೂ ಕೂಡ ಕೊಡ್ತಾರಲ್ಲ, ಆ ಪ್ರೀತಿಗೆ ಏನು ಬೆಲೆ ಕಟ್ಟಕ್ಕಾಗಲ್ಲ. ದೊಡ್ಡ ಥ್ಯಾಂಕ್ ಯು, ಕೋಟಿ ಧನ್ಯವಾದಗಳು. ರಾಯರ್ ನಿಮ್ಮೆಲ್ಲರಿಗೆ ಚೆನ್ನಾಗಿಟ್ಟಿರ್ಲಿ. ಸೊ ಇದನ್ನ ಕೊಟ್ಟಿದ್ದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ ಇಷ್ಟಪಡ್ತೀನಿ. ನೋಡ್ರಿ, ಇದೇ ತರ ನಿಮ್ ಪ್ರೀತಿ ಬೆಂಬಲ ವಾತ್ಸಲ್ಯ ಇದೇ ತರನೇ ಇರ್ಲಿ. ನಮ್ಮ ರೂಪಾ ಸಿಸ್ಟರು ಅವಗೂ ಭಾಳ ಪ್ರೀತಿ ಮಾಡ್ತಿದ್ರು. ಒಂದ್ ದೊಡ್ಡ ಅಮೌಂಟಿನ ಸೀರೆನೂ ಕೂಡ ಕೊಟ್ರು. ತುಂಬಾ ಜನ ತುಂಬಾ ತರದಿಂದನೂ ಕೂಡ ಹೆಲ್ಪ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕೆಲವೊಬ್ರು ಮಾತಿನೊಳಗೂ ಕೂಡ ಏನೋ ಒಂದು ಪರಿಸ್ಥಿತಿ ಬಂದಾಗ ಫೋನ್ ಮಾಡಿರ್ತೀರಿ, ನಿಮ್ಮದು ಹೇಳ್ಕೊತೀರಿ, ನಂದು ಕೇಳ್ತಿರ್ತೀರಿ. ಕೆಲವರು ನಮ್ಮವರೇ ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಂಗಿಲ್ಲ. ನಾವೇನ್ರ ಹೇಳಕತ್ತದನ್ನ ಚೀಪಾಗಿ ನೋಡ್ತಾರ, ಏನೋ ನಮ್ಗೆ ಇಲ್ಲಾರ್ದು ಅಯ್ಯೋ ನಿನ್ಕಿನ ರಗಡ್ ಕಷ್ಟನ್ಯಾಗ ಅದಾರ ಬಿಡು, ಹಿಂದೇನ್ ಹೇಳ್ತಿ ಅಂತಾರ. ಇಂಥ ಬಂಗ್ಲಾದಾಗ ಅದಿದಿ, ನಿನಗೇನು ಕಡಿಮೆನೂ ಅಂತಾರ. ಈ ಬಂಗ್ಲಾದಾಗ ಏನೈತಿ ಏನಿಲ್ಲ, ನಾನು ಏನ್ ಮಾಡ್ತೀನಿ, ಈ ಬಂಗ್ಲಾ ಹೆಂಗ್ ಬಂತು, ಈ ಬಂಗ್ಲಾದಾಗ ಇವತ್ತು ಇರ್ತೀವಿ ಒಂದಿದಕ್ಕೆ ಯಾರು ಕಾರಣ, ನಾನ್ ಏನ್ ಮಾಡಕತ್ತೀನಿ, ನನ್ನ ಜೀವನದಾಗ ಏನ್ ನಡೆದೈತಿ, ಇದೆಲ್ಲ ನಾನು ಯಾರಿಗೆ ಹೇಳ್ಕೊಂಡು ಸಾಬೀತು ಮಾಡೋ ಅವಶ್ಯಕತೆ ಇಲ್ಲ. ಹೊಟ್ಟಿ ಕಿಚ್ಚಿಗೆ ಒಬ್ಬೊಬ್ರು ನೀ ದೊಡ್ಡ ಬಂಗ್ಲಾದಾಗದಿ ನಿನಗೇನ್ ಕಡಿಮೆ ಅಂತಾರ. ಅವ್ರು ಅಂದಾಗ ನಮ್ಮ ದೇವ್ರು ಯಾವತ್ತಿಗೂ ನನಗೆ ಸುಖ ಸಂತೋಷ ಆರೋಗ್ಯ ಆಯಸ್ಸು ನಾವು ಮಾಡೋ ಅಂತ ಕಷ್ಟಕ್ಕೆ ಪ್ರತಿಫಲ ಇಷ್ಟು ಕಡಿಮೆ ಮಾಡಲ್ಲ. ನಮ್ಮ ದೇವ್ರ ಆಶೀರ್ವಾದ ಮಾಡಲಿ. ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಅವ್ರೊಂದು ಒಳ್ಳೆ ಸ್ಥಾನಕ್ಕೆ ಬರೋ ತನಕ ನಮ್ಗೆ ಗಂಡ ಹೆಂಡತಿಗೆ ಆಯಸ್ಸು ಆರೋಗ್ಯ ಕೊಡಲಿ ದೇವ್ರಂತ ಇಷ್ಟ ಬೇಡ್ಕೊತೀನಿ. ಅವ್ರದ್ದೊಂದು ದಂಡಿಗೆ ಹಚ್ಚೋತನ ನಮ್ಗೆಲ್ಲ ರೀತಿಯಿಂದನೂ ಕೂಡ ದೇವ್ರ ಕಾಯಿಲಿ ಕಾಪಾಡಲಿ ಅಂತ ಅಷ್ಟೇ ಕೇಳ್ಕೊಳೋದು. ನಾನಾಗ್ಲಿ ನೀವಾಗ್ಲಿ ಇಷ್ಟೇ ಅಲ್ರಿ. ಸೊ ಹಾಗಾಗಿ ಮತ್ತು ಹೆಚ್ಚಿಂದ ಏನು ಕೇಳಕ್ಕ ಏನೈತೆ ನೋಡ್ರಿ. ನೆಗೆಟಿವ್ ಮಾತಾಡೋರಿಗೆ ಏನು ಹೇಳೋಕ್ಕಾಗಂಗಿಲ್ಲ. ನಾನು ಯಾರಿಗೂ ಕೂಡ
ಅಂದ್ರೆ ನಮ್ಮ ಪ್ರೀತಿ ಕೊಡ್ತಿರ್ತಾರ ಅವರು. ನಾನು ಯಾವ್ದು ಬೇಡಿಕೆ ಇಟ್ಟು ಮಾಡಿ ಆ ಥರದ್ದೇನು ಇಲ್ಲಿವರೆಗೂ ಮಾಡಕ್ ಹೋಗಿಲ್ಲ. ಹಂಗೆ ಆಸೆ ಮಾಡಿದ್ನಿ ಅಂತಂದ್ರೆ ನಾನು ಇವತ್ತ ಹೆಂಗೋ ಇರ್ಬೋದಾಗಿತ್ತು, ನಾನು ಏನೇನೋ ಮಾಡ್ಬೋದಾಗಿತ್ತು. ಬಟ್ ನಂದು ಏನು ಅವಶ್ಯಕತೆ ಇತ್ತು ಅದನ್ನ ಪೂರೈಸ್ಕೊಂಡಿನಿ. ಅದಕ್ಕೆ ಅವ್ರಿಗೆ ಆಭಾರಿಯಾಗಿರೋಕೆ ಇಷ್ಟಪಡ್ತೀನಿ. ನಾನು ರೊಕ್ಕ ರೂಪಾಯಿಗೆ ನನಗೆ ಕೊಡ್ತಾರ ಆಸೆ ಮಾಡಿ ಹೆಚ್ಚಿನ ಏನಾದರೂ ತಿಪ್ಪಲೆ ಹೇಳ್ಕೊಂಡು ಈ ಥರದ್ದು ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಯಾರ್ಯಾರು ಏನೇನೋ ಅಂತಿರ್ತಾರ, ಅದ್ರ ಬಗ್ಗೆ ಏನು ಮಾಡಕ್ಕೆ ಹೋಗ್ಲಿ, ಏನಂತ ಹೇಳಿ ಕೆಡ್ಸ್ಕೊಳ್ಳಿ, ಯಾವುದಂತ ವಿಚಾರ ಮಾಡಕ್ಕೆ ಹೋಗ್ಲಿ, ನನಗೆ ಹಾಸ್ಕೊಂಡು ಹಚ್ಕೊಂಡಂಗೆ ಐತಿ. ₹1 ಹಾಳು ಮಾಡಾರ್ದಂಗ, ನಾ ದುಡ್ದಿದ್ದು ನಾನೇ ಯೂಸ್ ಮಾಡ್ಕೊಂಡ್ಲಾರ್ದಂಗ ನಾನು ಮಾಡಕತ್ತೀನಿ. ನಮಗೆ ಮನಸ್ತೈತಿ ಇದನ್ನೆಲ್ಲ ಯಾಕೆ ಮಾಡಕತ್ತೀನಪ್ಪ, ಜವಾಬ್ದಾರಿ ಯಾಕೆ ಮೈ ಮ್ಯಾಗ ಹೊತ್ಕೊಳಕತ್ತೀನಿ ಅನ್ನಂಗ ನನಗನೇ ಬೇಜಾರಾಗ್ಬಿಡ್ತೈತಿ. ಆದರೂ ಇದು ಜೀವನ ಅಲ್ರಿ, ಇದು ನಿರಂತರ. ಒಂದು ಕಷ್ಟ ಪರಿಹಾರ ಆಗೈತನಂತಾನೆ ಇನ್ನೊಂದು ಯಾವ್ದಾದ್ರು ಸಣ್ಣ ಪುಟ್ಟ ಬರ್ತಿರ್ತಾವು. ಅದಕ್ಕೆಲ್ಲ ಮಾಡ್ಬೇಕಲ್ಲ. ಈಗಿನ ಕಾಲದಾಗ ರೊಕ್ಕಿದ್ರೆ ಕೆಡ್ಸಲ್ಲಲ್ರಿ, ಖಾಲಿ ಕುಂತ್ರೆ ಕೆಡ್ತೀವಿ. ಏನಾದರೂ ಒಂದು ಮಾಡಿ ನಾವು ದುಡ್ಡಿಗೆ ಹಚ್ಚಿದ್ರೆ ಅದೇನು ಕೆಡಂಗಿಲ್ಲಲ್ಲ, ನಮ್ಮ ಕಷ್ಟಕ್ಕೆ ಆಗುತ್ತಲ್ಲ. ಅದ ನಮ್ಗೆ ಭಾಳ ನೀಡ್ ಐತಿ. ನಮ್ದು ಭಾಳಷ್ಟು ಅದಾವ ತಿಪ್ಲುಗಳು, ಎಲ್ಲರಿಗಿದ್ದಂಗೆ ನನಗದು. ನಂದೇನು ವಸ್ತು ಏನಂತಲ್ಲ, ಬಟ್ ನಮ್ದು ಅಂತ ಬಂದಾಗ ನಮ್ದು ನಮ್ಗೆ ಹೆಚ್ಚ. ಇದ್ರೊಳಗೇನು ಹೆಚ್ಚಿಗೇನು ಶೇರ್ ಮಾಡ್ಕೊಳೋದಕ್ಕಾಗಿಲ್ಲ ಫ್ರೆಂಡ್ಸ್. ಹಾಗಾಗಿ ಯಜಮಾನ್ ಹತ್ರ ಇವತ್ತೇನು ಊಟಕ್ಕೆ ಬರೋದಂತ್ರ ಗ್ಯಾರಂಟಿ ಕಡಿಮೆ ಐತಿ. ನಾನು ಮತ್ತೆ ಮಕ್ಕಳು ಇಷ್ಟ ಅದೀವಿ ಸದ್ಯಕ್ಕೆ. ಏನಾದ್ರು ಇಷ್ಟು ಮಾಡ್ಕೊಂಡು ತಿಂದು ಮುಕ್ಕೊಂಡ್ಬಿಡ್ತೀವಿ. ಸೊ ಅವ್ರೇನು 2ಕ್ಕೆ ಬರ್ತಾರೋ 1ಕ್ಕೆ ಬರ್ತಾರೋ, ಏನು ಬೆಳಗನ ಅಡ್ಡಾಡ್ತಾರೋ ಗೊತ್ತಿಲ್ಲ. ಅವ್ರದ್ದೇನು ಅದಕ್ಕೆ ಕಾಯಕ್ಕೆ ಹೋಗಂಗಿಲ್ಲ. ನಾಳೆ ಮತ್ತೆ ಮಕ್ಕಳು ಸಾಲು ಚಾಲು. ಹಾಗಾಗಿ ಮತ್ತೆ ಲಗುಟ್ ಮುಕ್ಕೊಂಡ್ರೆ ಮತ್ತೆ ಲಗುಟ ಅವ್ರಿಗೆ ರೆಡಿ ಮಾಡಕ್ಕೆ ಬರ್ತೈತಿ. 4-5 ದಿನ ಸುಟ್ಟ್ಯಾಗ ಹಬ್ಬಿನೊಳಗೆ ಓದು ನೋಡ್ರಿ. ಇಷ್ಟೇ ಅಂತ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಇದನ್ನ ಯಾರು ಕೊಟ್ಟಾರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್, ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.